ದೇವ್ರ ದರ್ಶನ ಎಲ್ಲ ಆರಾಮಾಗಿ ಮುಗಿಸ್ಕೊಂಡು ದರ್ಶನ ಮುಗೀತು. ಇನ್ನ ವೀಕ್ ಡೇಸ್ ಅಲ್ಲಿ ಬಂದ್ರೆ ಒಂದು ಅರ್ಧ ಗಂಟೆ ಒಳಗೆಲ್ಲ ದರ್ಶನ ಎಲ್ಲ ಮುಗ್ದೋಗುತ್ತೆ. ಹೇಗೆ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಚ್ಚು 17 ಯೂಟ್ಯೂಬ್ ಚಾನಲ್ ಗೈಸ್. ನಾನು ನಿಮ್ಮ ಸಚ್ಚು ಗೈಸ್. ಇವತ್ತು ನಾವು ಕೊಟ್ಟಿಯೂರ್ಗೆ ಹೋಗ್ತಾ ಇದ್ದೀವಿ. ಕೊಟ್ಟಿಯೂರ್ಗೆ ಸೊ ಹೇಗಿರುತ್ತೆ ನಮ್ಮ ಜರ್ನಿ, ಸೊ ಎಲ್ಲರೂ ಕೂಡ ಕಂಪ್ಲೀಟಾಗಿ ವೀಡಿಯೋ ನೋಡಿ ಸಕ್ಕತ್ತಾಗಿರ್ತಾರೆ. ಮನೆಯವ್ರಿಗೆ ವೀಡಿಯೋನ ಮಿಸ್ ಮಾಡಬೇಡಿ, ಮನೆಯವ್ರಿಗೂ ನೋಡಿ. ಸೊ ಬನ್ನಿ ಗೈಸ್, ನಮ್ಮ ಜೊತೆ ನೀವು ರೈಡ್ ಮಾಡಿ ಕೊಟ್ಟಿಯೂರ್ಗೆ. ಇವಾಗ ಮೈಸೂರಿಂದ ಹೋಗ್ತಿರೋ ನಾವು. ಮೈಸೂರಿಂದ ಏನೇನೆಲ್ಲ ಎಕ್ಸ್ಪೆನ್ಸ್ ಆಗುತ್ತೆ, ಎಷ್ಟು ಕಿಲೋಮೀಟ್ರ್ ಐತೆ ಕೊಟ್ಟಿಯೂರು, ಯಾವ ರೂಟಲ್ಲಿ ಹೋದರೆ ಬೆಟರು, ಸೊ ಎಲ್ಲನೂ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಮನೆವರೆಗೂ ನೋಡಿ. ಸೊ ಬನ್ನಿ ನಮ್ಮ ಜೊತೆ ನೀವು ಕೂಡ ರೈಡ್ನ ಸ್ಟಾರ್ಟ್ ಮಾಡಿ. ಗೈಸ್ ಇವಾಗ ಹ್ಯಾಂಡ್ ಪೋಸ್ಟ್ ಹತ್ರ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದೀವಿ. ಈಗ ಕುಡ್ಕೊಂಡು ಏನು ಹೊಸ ಚಪ್ಪಲಿನ ಏನಾಗಿದೆ ಇದು ನೋಡ್ರಿ, ಎಷ್ಟು ಚೆನ್ನಾಗಿದೆ. ಇದೇನಾಗಿದ್ದು ಮದವೇ ಅದೇ ಚೆನ್ನಾಗಿತ್ತು. ಮೊದಲು ಹೇಳ್ಬೇಕಾನೆ ನೀನು ಅದನ್ನೇ ಹಾಕಬ ಅಂತ ಏನೋ ಹೇಳ್ಬೇಕು ನೀನು ಅವೆಲ್ಲನೂ. ಬನ್ನಿ ಗೈಸ್, ಟೀ ಕುಡ್ಕೊಂಡು ಇವಾಗ ಜರ್ನಿನ ಸ್ಟಾರ್ಟ್ ಮಾಡಿ. ಕಾಣಿಸ್ತೈತೆ ಈಗ ಗೈಸ್, ಮುಸುಡಿ ಕಾಣಿಸ್ತಿದ್ದಿರುವಂತೆ, ಇವಾಗ ಕಾಣಿಸ್ತಿದ್ದ. ಇವಾಗ ಟೀಗಿ ಎಲ್ಲ ಕುಟ್ಕೊಂಡು ಸ್ವಲ್ಪ ಹೊತ್ತು ನಮ್ಮ ಚಿನ್ನುಗೂ ರೆಸ್ಟ್ ಕೊಟ್ಕೊಂಡು ಬನ್ನಿ ಇವಾಗ ಹೋಗೋಣ. ನಮ್ಮ ಅಕ್ಕ ದುರ್ಲೆಕ್ಕ ಆಗ್ತಾವಳೆ. ಇವತ್ತೆಲ್ಲ ಖರ್ಚಿಗೆಲ್ಲ ಇದೆ. ಇಲ್ಲಿ ತೋರ್ಸೋಗರು. ಎಷ್ಟಿದ್ದು ತೋರ್ಸು. ನಂದೇ ಎತ್ಕಿತ್ಬಿಟ್ಟೆ ಹೆಂಗೆ ನೀನು ಇರ್ಬೇಕಾರೆ ನಾನು ಯಾಕೆ ತಲೆ ಕೆಡ್ಸ್ಕೋಬೇಕು? ಎಲ್ಲ ತೋರ್ಸೋದು ಎಷ್ಟು ತಗೊಂಡಿದ್ಯಾ, ಖರ್ಚಿಗೆ ಎಷ್ಟು ತಂದಿದ್ಯಾ ತೋರ್ಸು. ಖರ್ಚಿಗೆ ಎಷ್ಟು ತಂದಿದ್ಯಾ ತೋರ್ಸು. ಐ ಡೋಂಟ್ ನೋ ಬ್ರೋ, ಐ ಡೋಂಟ್ ನೋ. ಜಡ್ಕೆ ತಿನ್ಬೇಕಾ ನೀನು? ನಡೆ ಮದವೆ ಹೊಟ್ಟೆ ಎಸಿತಿದ್ದು ನಡೆ. ಆಯ್ತು ತಿನ್ ನಡೆಯವರು ಕೊಡಿಸ್ತೀನಿ. ಹೊಟ್ಟೆ ಒಳಗಡೆ ಒಂಥರ ಫೀಲ್. ನಡೆ ಆಯ್ತು ಕೊಡಿಸ್ತೀನಿ. ಏನು ಹೆಂಗಣ ತಿನ್ಬೇಕು ಅನ್ನಿಸ್ತದೆ, ತಿಂದ್ಯಾ ಗೈಸ್? ಅದೇನೋ ತಿನ್ಬೇಕಂತೆ ಬೌನ್ಸ್ಕೊಬಿಟ್ಟವಳೆ ಎದ್ದಡ್ಕಿ. ಅದಕ್ಕೆ ಬನ್ನಿಲ್ಲಿ ನಂದಿನಿ ಕರ್ಕೊಯ್ತಿದ್ದೀವಿ. ಅದಕ್ಕೆ ಈ ರೇಂಜಿಗೆ ಬೌನ್ಸ್ಕೊಬಾರ್ದು ಅನ್ನೋದು. ಏನು ತಿನ್ಬೇಕು ಅಂದಿದ್ದು ನೀನು? ಒಟ್ಟಲ್ಲಿ ತಿನ್ಬೇಕು. ಇಲ್ಲ ಮಳೆ ಬರ್ತೈತೆ. ಈ ರೀತಿ ಏನಾದ್ರು ಮಳೆ ಬಂದರೆ ರೈಡ್ ಹೋಗೋಕೆ ಮಾತ್ರ ಇಂಥ ಚಿಕ್ಕಿ ಅಂತಾನೆ. ಸೊ ಸಕ್ಕತ್ತಾಗೈತೆ ಬಟ್ ಬೆಳಿಗ್ಗೆ ಜಾವ ಈ ಥರ ನೇಚರಲ್ಲಿ ಈ ರೀತಿ ಹೋಗೋದು ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಅವಾಗವಾಗ ಗಾಡಿ ಎತ್ಕೊಂಡು ಹೋಗ್ತಾ ಇರ್ಬೇಕೀಗ. ಗೈಸ್, ನನ್ನ ತಂಗಿಯಲ್ಲಿ ಫೋಟೋ ತಗೋಬೇಕು ಅಂತ ನಿಲ್ಸು ಕತೆ ನಿಲ್ಲಿಸ್ಕೊಂಡು ನೋಡ್ಬಿಟ್ಟ ಕೊನೆಗೂ ನೋಡ್ಕೊಬಿಟ್ಟ. ಅಯ್ಯ ನಿಧಾನಕ್ಕತ್ಲೆ ನೀನು ಕರೆಕ್ಟಾಗಿ ನಿಂತ್ಕೋಬೇಕು. ನಾನು ಹಿಂಗೆ ಹತ್ತೋದು ದನ ದನ
ಕರ್ನಾಟಕ ಬಾರ್ಡ್ರು ಮುಕ್ತಾಯ ಆಯ್ತು ಇವಾಗ. ವೆಲ್ಕಮ್ ಟು ಕೇರಳ. ವೆಲ್ಕಮ್ ಟು ಕೇರಳ. ಎಂತ ಸ್ಟೇಟ್ ಹೋಗ್ತೀರಾ? ಗೈಸ್ ನಾವು ಹೋಟ್ಲುಗಳನ್ನ ಹುಡುಕಿ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ ಟೈಮ್ ಆಯಿತು. ಅಷ್ಟು ನಿಧಾನಕ್ಕೆ ಬಂದ್ವಿ. ಅಲ್ಲಿಂದ ವೆಜ್ ಹೋಟ್ಲುಗಳನ್ನ ಹುಡುಕೊಂಡು ಒಂದು ಸಿಕ್ಕಿರಲಿಲ್ಲ, ಪ್ಯೂರ್ ವೆಜ್ಜು, ಎಲ್ಲ ನಾನ್ ವೆಜ್ ಮಿಕ್ಸಲ್ಲಿತ್ತು. ಸೊ ಇದೊಂದು ಹೋಟ್ಲು ಸಿಕ್ಕಿದೆ, ನೋಡೋಣ. ಅದಕ್ಕೆ ಇಲ್ಲಿ ಊಟ ಮಾಡೋಕ್ಕೆ ಅಂತ ನಿಲ್ಸಿದ್ದೀವಿ. ಸೊ ಇವಾಗ ಊಟ ಮಾಡ್ಕೊಂಡು ಹೋಗೋಣ. ಟೈಮ್ ಆಗೋಯ್ತು ಆಲ್ರೆಡಿ. ಗೈಸ್ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತೈತೆ. ಅಂತಿಂತು ಕೊನೆಗೂ ಟೇಬಲ್ ಸಿಕ್ತು. ಟೇಬಲಲ್ಲಿ ಕೂತಿದ್ದೀವಿ. ಆರ್ಡ್ರ್ ಮಾಡಿ ಸುಮಾರು ಹೊತ್ತಾಯಿತು, ಇನ್ನೂ ತಂದುಕೊಟ್ಟಿಲ್ಲ. ನನಗಿದು ಹೆಚ್ಚಾಗಿ ನನ್ನ ತಂಗಿ ಹೊಟ್ಟೆ ಹಸಿತಾರೆ. ಏನೋ ಒಂಥರ ತಿಂತಾ ಇರ್ಬೇಕಷ್ಟೇ, ಕರ್ನಾಟಕದಲ್ಲಿ ಸಿಗೋಂಥ ಕಂಫರ್ಟ್ ಬೇರೆ ಎಲ್ಲಿ ಸಿಗಲ್ಲ. ತಿಂತಾ ಇರ್ಬೇಕಷ್ಟೇ. ತಿಂತಾ ಇರಬೇಕು ಅಂತಲ್ಲ, ಏನೋ ಒಂಥರ ಈ ಊರಲ್ಲಿ ಹೋಟೆಲು ಎಲ್ಲ ಇಷ್ಟ ಆಗ್ತಾ ಇದೆ. ಈಗ ಇನ್ನೇ ಅಂತ ಹೋಟ್ಲು ಹುಡಿಕೊಂಡು ಪ್ಯೂರ್ ವೆಜ್ಜೇ ಬೇಕು ಅಂದ್ಕೊಂಡು ಎಷ್ಟು ತರ್ಕಸಾಡೋಳು ಅಂದರೆ ಹೆಚ್ಚು ಕಡಿಮೆ ಒಂದು ಅರ್ಧ ಗಂಟೆ. ಅದಕ್ಕೋಸ್ಕರನೇ ವೇಸ್ಟ್ ಆಗೈತೆ. ಆ ರೇಂಜಿಗೆ ಹುಡ್ಕಸಾದ. ಅಲ್ಲಿ ವೆಜ್ ಹೋಟ್ಲು ಪಕ್ಕದಲ್ಲೇ ಮೀನು ಗಬ್ಬು ವಾಸನೆ ಹೊಡಿತಾ ಇರುತ್ತೆ. ಅಲ್ಲಿ ತಿನ್ಕೊಂಡು ಬಂದ್ಬಿಡ್ಬೇಕಾಯ್ತಾ? ಅದು ಹಂಗಲ್ಲ. ಇಲ್ಲಿ ಕೇರಳದಲ್ಲಿ ವೆಜ್ಜು ನಾನ್ ವೆಜ್ ಎರಡು ಮಿಕ್ಸೇ ಸಿಗೋದಿಲ್ಲ. ಆಲ್ಮೋಸ್ಟು 90% ಹೋಟ್ಲುಗಳೆಲ್ಲ ಕೇರಳದಲ್ಲಿ ವೆಜ್ಜು ನಾನ್ ವೆಜ್ ಎರಡು ಮಿಕ್ಸೇ. ಗೈಸ್ ಫೈನಲ್ ಆಗಿ ತಂದುಕೊಟ್ರು. ನನ್ನ ತಂಗಿ ಬೇಡ ಅನ್ಕ ನನಗೆ ಕೊಟ್ಬಿಟ್ಟವಳೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ದೋಸೆ ಕೂಡ ನೀವು ಇಡ್ಲಿ ತಗೋ. ತಿನ್ನಲ್ಲ ಅಂದಲ್ಲ ಗುರು, ಮುನಿಸ್ಕೊಂಡ್ಮೇಲೆ ಮುನಿಸ್ಕೋಬೇಕು. ಗೈಸ್ ನನ್ನ ತಂಗಿ ಏನೇ ಆದ್ರೂ ಹೊಟ್ಟೆಗೆ ಮೋಸ ಮಾಡಬಾರ್ದು ಅಲ್ಲ. ಗೈಸ್ ಊಟ ಮಾಡಾಯ್ತು. ಈ ಹೋಟ್ಲು ನೋಡ್ಕೊಳ್ಳಿ. ತಿಂಡಿ ಮಾಡಾಯ್ತು. ಅದನ್ನೇ ಗೈಸ್, ತಿಂಡಿ ಮಾಡೈತಿ. ಹೋಟ್ಲು ನೋಡ್ಕೊಳ್ಳಿ, ಸಿಕ್ಕಾಪಟ್ಟೆ ಕಮ್ಮಿ. ಟೋಟಲು ಒಂದು ದೋಸೆಗೆ ಬರೀ 15 ರೂಪಾಯಿ ತಗೊಂಡ್ರು ಅಷ್ಟೇ. ಸೊ ಏನಾದ್ರು ಕೊಟ್ಟಿವರು ಬರೋರಿದ್ದರೆ ಇಲ್ಲ ಬಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗಿ. ಎಷ್ಟು ತಗೊಂಡು? 15 ರೂಪಾಯಿ. ಏನು 15 ರೂಪಾಯಿ ಒಂದು ದೋಸೆಗೆ? ನಾನೆಲ್ಲ ಟೋಟಲ್ 15 ರೂಪಾಯಿ ಹೇಳ್ತೀನಿ. ಒಂದು ದೋಸೆಗೆ 15 ರೂಪಾಯಿ ತಗೊಂಡು ಒತ್ತು ಪರವಾಗಿಲ್ಲ. ನಾವು 4 ಜನ ಊಟ ಮಾಡಿದ್ವಿ. ಟೋಟಲು 135 ಬಿಲ್ ಆಯ್ತು ಅಷ್ಟೇ. Oh my god, this is the original off-road experience. Guys, ನೋಡಿ guys, view ನೋಡಿ. ಇಲ್ಲಿ ಬಂದು ನೋಡಬೇಕು ನೀವು. ಕಳೆದು ಹೋಗ್ತೀರ ನಿಜವಾಗ್ಲೂ. ಗೈಸ್ ಫೈನಲಿ ಬಂದ್ವಿ. ಈ ಪಾರ್ಕಿಂಗಲ್ಲಂತೂ ತೆಕ್ಕೊಬಂದು ಗಾಡಿ ಇಲ್ಲಿಗೆ ಹಾಕೋದಕ್ಕೆ ಸೊ ಫೈನಲಾಗೆ ಬಂದು ಇವಾಗ ಗಾಡಿನ ಪಾರ್ಕಿಂಗ್ ಮಾಡಿದ್ದೀವಿ 1ನೇ ನಂಬರ್ ಪಾರ್ಕಿಂಗಲ್ಲಿ. ಇವಾಗ ದೇವಸ್ಥಾನಕ್ಕೆ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ಇವಾಗ ದೇವಸ್ಥಾನದ ಹತ್ರ ಹೋಗ್ಬೇಕು. ಬಾಗುರು ಬೇಗ ಟೈಮ್ ಆಯ್ತದೆ. ಬೆಳಿಗ್ಗೆ ನಾವು 4:45 ಬಿಟ್ಟವರು. ಎಷ್ಟು ಗಂಟೆ ರೀಚ್ ಆಗಿದ್ದೀವಿ? ಟೈಮ್ ಇವಾಗ 10:15. 4:45ಗೆ ಮನೇನ ಬಿಟ್ವಿ. ಇವಾಗ 10:15 ಟೈಮು. 10:15 ಆಗೋಯ್ತಾ? ಬಾ ಪಟಪಟ್ನೆ. ಒಂದು ಬ್ಯಾಗ್ ಇಟ್ಕೊಳಕ್ಕೆ ಐಕಿಲ್ಲ, ಏನಿಲ್ಲ. ಬಂದ್ಬಿಟ್ಟು ಇಷ್ಟೆಲ್ಲನೂ ಒಳ್ಳೆ ಟ್ರಕ್ಕಿಂಗ್ ಹೋಗೋಣ ತುಂಬ್ಕೊಂಡ್ಬಂದವಳೆ ಗೈಸ್. ಇಷ್ಟೆಲ್ಲನೂ ನಂದೇನು ಒಂದು ಪಂಚೆ, ಒಂದು ಟವಲ್ ಅದೇ, ಇನ್ನೇನಿತ್ತು ಅದನ್ನೆಲ್ಲ ಅವನು ತಗೊಂಡು ನಮ್ಮ ಪಂಚೆ ಟವಲ್ ಇದ್ರೆ ಸಾಕು ಅಂತ ಹೇಳಿವ ನಾನು. ರೈಸ್ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಕೊಟ್ಟಿಯೂರು ಒಳಗಡೆ.
ಸೊ ಇನ್ನೂ ದರ್ಶನಕ್ಕೆ ಹೋಗಿಲ್ಲ, ಎಷ್ಟು ಜನ ಇದ್ದಾರೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಹೋಗ್ತಾ ಇದ್ವಿ ಬ್ರೋ, ಬನ್ನಿ ಬೇಗ ಟೈಮ್ ಆಗುತ್ತೆ ಗೈಸ್. ಒಳಗಡೆ ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ, ಸಿಕ್ಕಾಪಟ್ಟೆ ಜನ ಇದ್ದಾರೆ ಅಂತ ಅನಿಸುತ್ತೆ, ಸಿಕ್ಕಾಪಟ್ಟೆ ರಸ ಐತೆ ಅಂತ ಅನಿಸುತ್ತೆ. ನೋಡೋಣ ದರ್ಶನ ಮಾಡೋಕ್ಕಾಗುತ್ತಾ ಇಲ್ವೋ ಅನ್ನೋದೇ ಡೌಟು. ಬನ್ನಿ ಗೈಸ್ ನೋಡೋಣ. ಗೈಸ್ ಇವಾಗ ಸ್ನಾನಗಿರಿಯೆಲ್ಲ ಮಾಡ್ಕೊಂಡು ಟ್ರೆಡಿಷನಲ್ ವೇರು ಪಂಚೆ ಮತ್ತು ಒಂದು ಟವಲ್ನ ಹಾಕ್ಕೊಂಡು ಇವಾಗ ದೇವ್ರ ದರ್ಶನ ಮಾಡೋಕ್ಕೆ ಅನ್ಕೊಂಡು ಹೋಗ್ತಾ ಇದ್ದೀವಿ. ಗೊತ್ತಿಲ್ಲ ಕ್ಯೂ ಎಷ್ಟಿದೆ ಹೆಂಗಿದೆ ಅಂತ ಗೊತ್ತಿಲ್ಲ, ಎಷ್ಟೊತ್ತು ದರ್ಶನ ಆಗುತ್ತೆ ಅಂತ ಗೊತ್ತಿಲ್ಲ. ಇವತ್ತು ಬಂದಿರೋ ನಾವು ವೀಕೆಂಡ್ ಡೇಸು. ಸೊ ನೋಡೋಣ ಬನ್ನಿ ಯಾವ ರೀತಿ ಇದೆ ಎಲ್ಲನೂ ಕೂಡ ನಿಮಗೆ ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಬ್ಯಾಗ್ನ ಹೋಗ್ಬಿಟ್ಟು ರೂಮಲ್ಲಿ ಇಟ್ಬಿಟ್ಟು ಅಲ್ಲಿಂದ ದರ್ಶನಕ್ಕೆ ಕ್ಯೂ ನಿಂತ್ಕೊತೀವಿ. ಬನ್ನಿ ಗೈಸ್ ಹೆಂಗಿದೆ ಅಂತ ತೋರಿಸಿ. ಗೈಸ್ ಸ್ನಾನ ಮಾಡಾದ್ಮೇಲೆ ಇಲ್ಲೇ ಒಳಗಿನ ಕಲಿಸಿರುತ್ತೆ. ಸೊ ಈ ಕಲ್ಲನ್ನು ಉಜ್ಜಿದ್ರೆ ಈ ರೀತಿ ಗಂಧ ಬರುತ್ತೆ. ಸೊ ಗಂಧ ನಿಂಗೆ ತಗೊಂಡು ಹಾಕ್ಕೊಂಡು ದೇವ್ರ ದರ್ಶನ ಮಾಡೋಕೆ ಹೋಗ್ಬೋದು. ಬನ್ನಿ ಈ ಕಡೆ ತಿರ್ಕೊಬ್ರು. ಹಾಯ್ ಬಾರಿ ಪೈನಾಗಿದ್ದೀವಿ ನೋಡಿ. ನಾನು ಇಕ್ಕೊಂಡಿದ್ದು ಗಂಧ. ಸೊ ಇದೇ ಕಲ್ಲಲ್ಲಿ ಇಕ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಕಲ್ಲ ಇಲ್ಲೇ ಬಿಟ್ಬಿಟ್ಟು ಹೇಳಿ ಎತ್ಕೋ, ಬ್ಯಾಗ್ ಎತ್ಕೋ, ಫೋನ್ ಇಟ್ಕೊ. ನಮ್ಮಣ್ಣ ಬ್ಯಾಗ್ ಎತ್ಕೋತಾ ಇದ್ದಾನೆ ಇವಾಗ. ಗೈಸ್ ಇವಾಗ ದರ್ಶನಕ್ಕೆ ಅಂತ ನಿಂತಿದ್ವಿ. ನೋಡೋಣ ಕರೆಕ್ಟಾಗಿ ಇವಾಗ ಟೈಮು ಎಷ್ಟವರು 11 ಗಂಟೆ ಕರೆಕ್ಟಾಗಿ ಟೈಮು. ಸೊ 11 ಗಂಟೆಯಲ್ಲಿ ದರ್ಶನಕ್ಕೆ ಅಂತ ನಿಂತಿದ್ದೀವಿ. ಇವತ್ತು ಶನಿವಾರ. ಸೊ ನೋಡೋಣ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ ನಿಮಗೆ ಹೇಳ್ತೀನಿ. ಇವಾಗ ಸದ್ಯಕ್ಕೆ 11 ಗಂಟೆಗೆ ದರ್ಶನಕ್ಕೆ ಅಂದ್ಕೊಂಡು ಇವಾಗ ತಾನೇ ಒಂದು ಲೈನಲ್ಲಿ ನಿಂತಿದ್ದೀವಿ ಗೈಸ್. ನೋಡೋಣ ಲೈನಲ್ಲಿ ಹೋಗಿದ್ದು ಕೊಟ್ಟಿಯವ್ರ ದರ್ಶನ ಎಷ್ಟೊತ್ತಾಗುತ್ತೆ. ಇವಾಗ ರೀಲ್ಸಲ್ಲೆಲ್ಲ ಟ್ರೆಂಡ್ ಆಗ್ತಿದ್ದಲ್ಲ, ಕೊಟ್ಟಿಯವ್ರ ದರ್ಶನ ಆಗಲ್ಲ ಹಂಗೆ ಹಿಂಗೆ ಅಂತ. ಸೊ ಇಲ್ಲಿ ಬಿಡ್ತಿದ್ದಾರೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಕರೆಕ್ಟಾಗಿ ಟೈಮು 10:55. ಕರೆಕ್ಟಾಗಿ 11 ಗಂಟೆ ಅಂತಾನೆ ಅನ್ಕೊಳ್ಳಿ. 11 ಗಂಟೆಗೆ ದರ್ಶನಕ್ಕೆ ಇಟ್ಕೊಂಡ್ರೆ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ ನೋಡೋಣ ಬನ್ನಿ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ಒಂದೊಂದು ಬ್ಯಾಚ್ ಬಿಡ್ತಾ ಇದಾರೆ. ಸೊ ನಮ್ದೊಂದು ಬ್ಯಾಚ್ ಬಿಟ್ರೆ ಇನ್ನೊಂದು ಬ್ಯಾಚ್ ಬಿಡ್ತಾ ಇದಾರೆ. ಸೊ ಆ ರೀತಿ ಇಲ್ಲಿ ಬಿಡ್ತಿರೋದು. ಸೊ ನಾವು ಸರಿ ಬಂದಿದ್ದಾಗ ಆ ಥರ ಇರಲಿಲ್ಲ, ಎಲ್ಲರೂ ಸುಮ್ಮನೆ ಹಂಗೆ ಗುಂಪಲ್ಲಿ ಗೋವಿಂದನ ಬಿಟ್ಬಿಟ್ಟಿರೋ. ಸೊ ಅದು ಸರಿ ಇವಾಗ ಹೆಂಗ್ ಬಿಡ್ತಿದ್ದಾರೆ ಇದೇ ರೀತಿ ಸಿಕ್ಕಾಪಟ್ಟೆ ಕಂಟ್ರೋಲಲ್ಲಿ ಇರ್ತದೆ. ಈ ರೀತಿ ಏನಾದ್ರು ಬಿಟ್ರೆ ನೋಡಿ, ಅಲ್ಲೊಂದು ಬ್ಯಾಚ್ ನಿಂತಿದೆ, ಮತ್ತೆ ಇದೊಂದು ಬ್ಯಾಚು ನಮ್ದು. ಎಲ್ಲರೂ ಮಧ್ಯದಲ್ಲಿ ಹಗ್ಗ ಹಾಕಿ ಈ ತರ ಬಿಡ್ತಾ ಇದಾರೆ. ಸೊ ಈ ರೀತಿ ಬಿಟ್ರೆ ಸಿಕ್ಕಾಪಟ್ಟೆ ಅನುಕೂಲ ಆಯ್ತದೆ. ಇಲ್ಲಾಂದ್ರೆ ಸರಿ ಬಿಟ್ಟಿದ್ರು ಸುಮ್ನೆ ಹಂಗೆ ದೊಂಬಿ ಬಿಟ್ಟಂಗೆ ಬಿಟ್ಟಿದ್ರು ಜನಗಳನ್ನ. ಸೊ ಅವಾಗಂತೂ ಆಯ್ತಾನೆ ಇರ್ಲಿಲ್ಲ ಹೋಗಕ್ಕೆ, ಅಂದ್ರೆ ಸಿಕ್ಕಾಪಟ್ಟೆ ನೋವುಗಳಾಗೋದು. ಇದಾಗಿದ್ರೆ ಆರಾಮಾಗಿ ಫ್ರೀಯಾಗಿ ನಿಂತ್ಕೊಂಡು ದರ್ಶನ ಮಾಡ್ಬೋದು. ಸೊ ಈ ರೀತಿ ವ್ಯವಸ್ಥೆ ಇದೆ ನೋಡಿ. ಇಲ್ಲಿ ಇವಾಗ ಆ ಬ್ಯಾಚ್ ಆಯ್ತು, ಒಂದು ಬ್ಯಾಚ್ ಆಲ್ರೆಡಿ ಹೋಗಿದೆ ನೋಡಿ. ಮುಂದೆ ಫುಲ್ಲು ಖಾಲಿ ಐತೆ ನೋಡ್ಬೋದು. ಆ ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ ಅದು ಫುಲ್ಲು ಖಾಲಿ ಐತೆ. ಸೊ ಈ ರೀತಿ ಬಿಟ್ರೆ ಆರಾಮಾಗಿ ನಿಧಾನಕ್ಕೆ ಜನಗಳು ಹೋಗಿ ದರ್ಶನ ಮಾಡ್ತಾರೆ. ಸೊ ನೋಡೋಣ ಎಷ್ಟೊತ್ತಾಗುತ್ತೆ ದರ್ಶನ ಅಂತ ಇನ್ನೂ ಕೂಡ ಗೊತ್ತಿಲ್ಲ. ಇವಾಗ ಸದ್ಯಕ್ಕೆ ನಿಂತ್ಕೊಂಡು ಇವಾಗ ಒಂದು 1/4 ಗಂಟೆ ಆಗಿದೆ. ಒಂದು ಸ್ವಲ್ಪ ಅಷ್ಟೇ ಮುಂದೆ ಬಂದಿರೋದು. ನೋಡೋದ ಎಷ್ಟೊತ್ತಾಗುತ್ತೆ ಅಂತ. ಒಂದು ಬ್ಯಾಚ್ ಹೋಗಿದೆ, ಇನ್ನೊಂದು ಬ್ಯಾಚ್ಗೆ ವೆಯ್ಟ್ ಮಾಡ್ತಿದ್ದಾರೆ. ನೋಡೋಣ ಗೈಸ್. ಗೈಸ್ ನೋಡಿ, ನೀರಿನ ವ್ಯವಸ್ಥೆ ಎಲ್ಲ ಎಷ್ಟು ಚೆನ್ನಾಗಿದೆ. ಇವತ್ತು ಸರಿ ಯಾಕೋ ಸಿಕ್ಕಾಪಟ್ಟೆ ಜನ ಬಂದ್ಬಿಟ್ಟಿದ್ರು. ಅದಕ್ಕೋಸ್ಕರನೇ ನೀರಿನ ವ್ಯವಸ್ಥೆ ಆಗ್ಲಿ, ಜನಗಳನ್ನ ಅವಾಯ್ಡ್ ಮಾಡೋದಾಗ್ಲಿ ಸಿಕ್ಕಾಪಟ್ಟೆ ಕಷ್ಟ ಆಯ್ತಿತ್ತು. ಇವತ್ತು ಯಾವುದೇ ರೀತಿ ಆ ಥರ ತೊಂದರೆ ಏನೂ ಆಗಿಲ್ಲ. ಸೊ ನಾವು ಕೂಡ ಆರಾಮಾಗಿ ನಿಂತ್ಕೊಂಡು ದರ್ಶನ ಮಾಡ್ತಾ ಇದ್ವಿ. ನೋಡಿ ಅವರೇ ಬಂದು ಎಲ್ಲರಿಗೂ ಕೂಡ ನೀರ್ನೆಲ್ಲ ತಂದು ಕೊಡ್ತಾ ಇದ್ದಾರೆ. ಸರಿ ನೀರು ತಂದು ಕೊಡೋರಿಲ್ಲ, ನೀರಿಲ್ಲ ಅಂತ ಎಲ್ಲ ಸುಮಾರು ಜನ ರೀಸ್ಕಣ ಮಾಡಾಕ್ತಿದ್ರು. ಸೊ ಇವತ್ತು ಆ ಥರ ಏನಿಲ್ಲ. ಒಟ್ಟಿನಲ್ಲಿ ಆರಾಮಾಗಿ ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ತಾ ಇದೀವಿ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್, ಇವತ್ತು ತೊಂದರೆ ಇಲ್ಲ. ನೋಡಿ ಬ್ಯಾಚ್ ಅಂಡ್ ಬ್ಯಾಚ್ ಬಿಡ್ತಾ ಇದ್ದಾರೆ. ಸೊ ಪೊಲೀಸ್ ಎಲ್ಲ ನೀಟಾಗಿ ಕಂಟ್ರೋಲ್ ಮಾಡಿ ಬ್ಯಾಚ್ ಅಂಡ್ ಬ್ಯಾಚ್ ಬಿಡ್ತಾ ಇದ್ದಾರೆ. ಸೊ ನೀಟಾಗಿದೆ ವ್ಯವಸ್ಥೆ. ಯಾರ್ಯಾರು ಬರಬೇಕು ಅಂತ ಅನ್ಕೊಂಡು ಪ್ಲಾನ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀರಾ, ಸೊ ದಯವಿಟ್ಟು ಆ ಥರ ಯಾರು ಮಾಡ್ಕೊಳಕ್ ಹೋಗ್ಬೇಡಿ. ಸೊ ಎಲ್ಲರೂ ಕೂಡ ಬಸ್ ಸ್ಟ್ಯಾಂಡ್ ಸುಟ್ಟು ಬನ್ನಿ. ಸೊ ಏನು ತೊಂದರೆ ಇಲ್ಲ, ಆರಾಮಾಗಿ ಎಲ್ಲರೂ ನಿಂತ್ಕೊಂಡು ಆರಾಮಾಗಿ ದರ್ಶನ ಮಾಡ್ಬಿಡು. ಇನ್ನು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಟೈಮ್ ಇವಾಗ 11:50, 1 ಅವರ್ ಆಯಿತು. ಆಲ್ಮೋಸ್ಟ್ ಅಲ್ಲೂ ಹತ್ರಕ್ಕೆ ಬಂದಿದ್ದೀವಿ.
ಇನ್ನ ಸ್ವಲ್ಪ ದೂರ ಇದೆ ಅಷ್ಟೇನೆ. ಸೊ ಆರಾಮಾಗಿ ನಿಂತ್ಕೊಂಡು ದರ್ಶನ ಆಗುತ್ತೆ, ಏನ್ ತೊಂದರೆ ಇಲ್ಲ. ಯಾವುದೇ ರೀತಿಯಾದ ನುಗ್ಲಾಟ ಆ ತರ ಏನು ಕೂಡ ನಡೆದಿಲ್ಲ. ಆರಾಮಾಗಿ ನಿಂತಿದ್ವಿ. ಸ್ವಲ್ಪ ದೂರ ಐತೆ, ನೋಡೋಣ. ಸೊ ಎಷ್ಟೊತ್ತಾಗುತ್ತೆ ಟೈಮ್ ನಿಂತ್ಕೊಂಡು ದರ್ಶನ ಮಾಡಕ್ಕೆ ಅಂತ. ವೀಕೆಂಡ್ಸ್ ಅಲ್ಲಿ ವೀಕ್ ಡೇಸ್ ಅಲ್ಲಿ ಆದ್ರೆ ಇನ್ನ ಕೂಡ ಜನ ಕಮ್ಮಿ ಇರ್ತಾರೆ, ಆರಾಮಾಗಿ ಬಂದು ದರ್ಶನ ಮಾಡ್ಬೋದು. ಸೊ ಬರೋರು ಯಾರು ಕೂಡ ಪ್ಲಾನ್ ನ ಕ್ಯಾನ್ಸಲ್ ಮಾಡ್ಕೋಬೇಡಿ, ಆರಾಮಾಗಿ ಬಂದು ದರ್ಶನ ಮಾಡ್ಬೋದು. ಬನ್ನಿ ಗೈಸ್. ಜಸ್ಟ್ ಮಿಸ್ಸಲ್ಲಿ ಆನೆ ಮೇಲೆ ದೇವ್ರು ತಗೊಂಡು ಹೋಗ್ತಾರಲ್ಲ, ಆ ದರ್ಶನ ಮಿಸ್ ಆಗೋಯ್ತು. ಅಲ್ಲಿ ಕಾಣಿಸ್ತಿದೆಯಲ್ಲ ಬೋರ್ಡು, ಸೊ ಅಲ್ಲಿ ಮುಂದ್ಗಡೆ ನಿಂತಿದ್ರೆ ನಮಗೆ ಕಾಣಿಸೋದು. ಒಂದು 10 ಮೀಟರ್ಸ್ ಡಿಸ್ಟೆನ್ಸ್ ಅಷ್ಟೇ ಗೈಸ್. ನೋಡಿ ಅಲ್ಲಿ ಆ ಮರದ ಹತ್ರ ಝೂಮ್ ಆಗ್ತಾಯಿದೆ ನೋಡಿ, ಅಲ್ಲಿ ಅಲ್ಲಿದೆ ಆನೆ, ಅಲ್ಲಿ ಕೂತಿದ್ದಾರೆ ನೋಡಿ ಅಲ್ಲಿ. ಅಲ್ಲಿ ಈ ಥರ ಆ ಥರ ನೋಡೋರು ಕಾಣಿಸ್ತಿಲ್ಲ. ತಿರುವೆಯಾ ಈ ಕಡೆ ತಿರುಗಿಸು. ಇಲ್ಲಿ ಆನ 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 ಪೊಲೀಸ್ ಆನ 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 ಎಲಿಫೆಂಟ್ ಆನ ಆನ ಗೊತ್ತಾಗಲ್ಲ ಇನ್ನ. ಆನ 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 ಇಂದ 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 ಆನ ಮಲಯಾಳ ಮರಿಯ ಮನಸ್ಸಿಲ್ಲ. ಮುಂದೆ ಇದ್ನಲ್ಲ ನೈಸ್. ಫೈನಲಿ ಇವಾಗ ಟೈಮು 12:15. ಸೊ ಇವಾಗ ದರ್ಶನ ಮುಗೀತು. ಸೊ ಆರಾಮಾಗಿ ಬಂದು ದರ್ಶನ ಮಾಡ್ಕೋಬಹುದು. ಸೊ ನಾವು ಬಂದಾಗ ಆನೆ ಮೇಲೆ ದೇವ್ರನ್ನ ಮೆರವಣಿಗೆ ಮಾಡ್ತಾ ಇದ್ರು. ಸೊ ಅದಕ್ಕೋಸ್ಕರನೇ ಸ್ವಲ್ಪ ದರ್ಶನ ಲೇಟ್ ಆಯ್ತು. ಸೊ ಆರಾಮಾಗಿ ಬಂದು ನಿಂತ್ಕೊಂಡು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಇವಾಗ ರೀಲ್ಸ್ ಅಲ್ಲೆಲ್ಲ ಟ್ರೆಂಡ್ ಆಗ್ತಿರ್ತಲ್ಲ, ಸೊ 5 ಅವರ್ 6 ಅವರ್ ಆ ಥರ ಎಲ್ಲ ಏನಿಲ್ಲ. ಸೊ ಆರಾಮಾಗಿ ಬಂದು ನಿಂತ್ಕೊಂಡು ಆರಾಮಾಗಿ ದರ್ಶನ ಮುಗಿಸ್ಕೊಂಡು ಹೋಗ್ಬೋದು. ಸೊ ನಾವು ಬಂದಾಗ ಕರೆಕ್ಟಾಗಿ ನಿಂತ್ಕೊಂಡಾಗ ಆಲ್ಮೋಸ್ಟ್ 11 ಗಂಟೆ ಅಂತಾನೆ ಅನ್ಕೊಳ್ಳಿ. ಇವಾಗ 1:45 ಗಂಟೆಗೆ ನಾವು ದರ್ಶನ ಮುಗಿಸಿದ್ದೀವಿ. ಮುಗಿಸ್ಕೊಂಡು ಇವಾಗ ಬಂದು ಇಲ್ಲಿ ನಿಂತ್ಕೊಂಡು ದೇವ್ರ ದರ್ಶನ ಎಲ್ಲ ಆರಾಮಾಗಿ ಮುಗಿಸ್ಕೊಂಡು ನಾವು ಕೂಡ ದರ್ಶನ ಮುಗಿಸ್ಕೊಂಡು ಸುಮಾರು 1-2 ಕಡೆ ನಮಗೂ ವಿಡಿಯೋ ಮಾಡೋಕೆ ಬಿಡಲಿಲ್ಲ. ಸೊ ವಿಡಿಯೋ ಮಾಡ್ತಿದ್ದನ್ನ ಆಫ್ ಮಾಡಿಸೋರು. ಸೊ ಮೇಲ್ಗಡೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ದರ್ಶನ ಎಲ್ಲ ಆರಾಮಾಗಾಯಿತು. ಎಲ್ಲರೂ ಕೂಡ ಬರ್ಬೋದು, ಏನು ತೊಂದರೆ ಇಲ್ಲ. ಸೊ ಎಲ್ಲರೂ ದಯವಿಟ್ಟು ಬನ್ನಿ, ಕೊಟ್ಟಿಯವ್ರಿಗೆ ಬಂದ್ಬಿಟ್ಟು ಶಿವನ ಆಶೀರ್ವಾದ ಎಲ್ರಿಗೂ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಸೊ ಈ ವಿಡಿಯೋನ ಇನ್ನೂ ಕೂಡ ಕಂಟಿನ್ಯೂ ಮಾಡ್ತೀನಿ. ಸೊ ಬನ್ನಿ ಗೈಸ್. ದೇವ್ರ ದರ್ಶನ ಎಲ್ಲ ಮುಗೀತು. ಪ್ರಸಾದ ತಗೊಳಕ್ಕೆ ಅನ್ಕೊಂಡ್ ಬಂದ್ವಿ ಗೈಸ್. ಇದು ಒಂದು ಪಾಯಸ ಮಾತ್ರ, ಇದು 100 ರೂಪಾಯಿ, ಇದು 50 ರೂಪಾಯಿ ಅಪ್ಪ ಮಾತ್ರ. ಕಜ್ಜಾಯ ಇರ್ತದೆ ಇಲ್ಲಿ, ಕಜ್ಜಾಯ ಇರುತ್ತೆ. ಸೊ ಇವಾಗ ನಾನು ಗೊತ್ತಿಲ್ಲ ಅದು ಕಜ್ಜಾಯನ ಗೊತ್ತಿಲ್ಲ ಒಟ್ಟಿನಲ್ಲಿ. ಸೊ ಕಜ್ಜಾಯ ತರ ಅದು 50 ರೂಪಾಯಿ. ಸೊ ನಾವು ತಗೊಂಡ್ವಿ. ಸೊ 2 ಕೂಡ ತಗೊಂಡ್ವಿ ಪ್ರಸಾದನ. ಇಲ್ಲಿಂದ ದರ್ಶನ ಎಲ್ಲ ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ವಿ. ಸೊ ಬನ್ನಿ ಗೈಸ್, ಇವಾಗ ನೋಡೋಣ. ಇವಾಗ ಸದ್ಯಕ್ಕೆ ಹೌದು, ವೀಕೆಂಡ್ಸ್ ಅಲ್ಲಿ ಇಷ್ಟೊಂದು ಆರಾಮಾಗಿ ಅಂದ್ರೆ ಆಲ್ಮೋಸ್ಟ್ 1.5 ಗಂಟೆ ಅಷ್ಟೇ ನಾವು ನಿಂತಿದ್ದು ಲೈನಲ್ಲಿ. ಆರಾಮಾಗಿ ದರ್ಶನ ಮುಗೀತು. ಇನ್ನ ವೀಕ್ ಡೇಸ್ ಅಲ್ಲಿ ಬಂದ್ರೆ ಒಂದು ಅರ್ಧ ಗಂಟೆ ಒಳಗೆಲ್ಲ ದರ್ಶನ ಎಲ್ಲ ಮುಗ್ದೋಗುತ್ತೆ. ಸೊ ಯಾರೆಲ್ಲ ಬರ್ಬೇಕು ಅನ್ಕೊಂಡಿದ್ದೀರಾ, ಸೊ ದಯವಿಟ್ಟು ಬನ್ನಿ. ಸೊ ನಾವು ಕೂಡ ಆರಾಮಾಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ. ಹೋಗ್ಬಿಟ್ಟು ಇವಾಗ ಸದ್ಯಕ್ಕೆ ಪಾರ್ಕಿಂಗ್ ಅಲ್ಲಿ ನಮ್ಮ ಬೈಕ್ ಹುಡ್ಕದೆ ದೊಡ್ಡ ಸಮಸ್ಯೆ ಆಗಿದೆ ಈಗ. ಅದೇ ಇಲ್ಲಿ ಹೋಗ್ಬಿಟ್ಟು ಬೈಕ್ ನ ತೆಗೆದು ಅಲ್ಲಿಂದ ನಾವು ಹೊರಗಡೆ ಹೋಗೋ ತನಕ ಸ್ವಲ್ಪ ಕಷ್ಟನೇ ಪಾರ್ಕಿಂಗ್ ಅಲ್ಲಿ. ಸೊ ಬನ್ನಿ ಗೈಸ್, ಇನ್ನೊಂದ್ಸಲ ನೋಡ್ಕೊಬಿಡಿ. ಕೊಟ್ಟಿಯೂರು ಮುಗೀತು. ಇವಾಗ ಗೋಯಿಂಗ್ ಟು ಮೈಸೂರು.
ನೋಡಿಲಿ ಎಳೆ ಮಕ್ಕಳಂಗೆ ಈ ಗೊಂಬೆ ಕೇಳ್ತಾಳೆ. ಕೊಡಿಸ್ತೀನಿ ಅಂತ ಹೇಳಿಲ್ವ ನನಗೆ? ಕೊಡಿಸ್ತೀನಿ ಅಂತ ಹೇಳಿದೆ, ಹಂಗೆ ಎಳೆ ಮಕ್ಕಳಂಗೆ ಗೊಂಬೆ ಕೇಳೋರಾ? ಗೊಂಬೆನೂ ಕೊಡ್ತೀನಿ ಅಂತ ಹೇಳಿದೆ ನೀನು ನನ್ನ ಬರ್ತ್ಡೇಲಿ. ಗೈಸ್, ನನ್ನ ತಂಗಿ ಏನಿದು ಮೆಹಂದಿ ಹಾಕಿಸ್ಕೊಳಕ್ಕೆ ಆಸೆ ಪಟ್ಬಿಟ್ಟವಳೆ. ತುಂಬ ಅವಾಗ ಜಮಾನದಲ್ಲಿ ಆಗ್ತಿದ್ದು, ಮತ್ತೆ ಇವಾಗ ಹಾಕಿಸ್ತಿರೋದು. ಅವಾಗ ಚಿಕ್ಕ ವಯಸ್ಸಲ್ಲಿ ಹಾಕಿಸ್ತಿದ್ದಿದ್ದನ್ನ. ನಮಗೆ ಇದೆಲ್ಲ ಏನು ನೆನಪು ಅಂದರೆ ಈ ಥರ ಸ್ಟಾರಾಗಿರೋದನ್ನೆಲ್ಲ ಹಚ್ಚೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಹಚ್ಚೆ ಹೊಡಿತಿದ್ರು. ಕೈ ನೀಡು. ಕಿಸಿ ಬೇಡ ಸುಮ್ಮನೆ. ಸಾಕವಾ? ಖುಷಿ ಆಯ್ತಾ? ದುಡ್ಡು ಕೊಟ್ಬಿಟ್ಟು ನಡಿ ಈಗ. ಹೆಂಗೋ ಸದ್ಯಕ್ಕೆ ದರ್ಶನ ಮಾಡೋ ತನಕ ಮಳೆ ಬಂದಿರಲಿಲ್ಲ. ಇವಾಗೇನೋ ಸಿಕ್ಕಾಪಟ್ಟೆ ಮಳೆ, ಹೆಚ್ಚು ಕಡಿಮೆ 1.5 ಗಂಟೆಯಿಂದ ಮಳೆ ಸುರಿತಾನೆ ಐತೆ. ಸೊ ನಾವು ನಿತ್ಯ ಸಾಕಾಗೋಯ್ತು. ಸೊ ಹೆಂಗೋ ರೈನ್ ಕೋಟ್ ತಂದಿದ್ದೀವಲ್ಲ, ಪಾರ್ಕಿಂಗ್ ಹತ್ರ ಬರೋ ತನಕನೂ ಮಳೆ ನಿಂತೇ ಇರಲಿಲ್ಲ. ಇವಾಗ ಸ್ವಲ್ಪ ಕಡಿಮೆ ಆಗೈತೆ. ಅದಕ್ಕೋಸ್ಕರ ಇವಾಗ ರೈನ್ ಕೋಟ್ ಅಂತ ತಗೊಂಡು ಅದನ್ನು ಹಾಕೊಂಡು ಹೋಗ್ತೀವಿ. ಕೊಡು 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 ಬ್ರೋ. ಬ್ರೋ ಇಲ್ಲೇ ಕೊಡು. ಓಡಾಯ್ತೊಳಗೆ. ಇವಾಗ ರೈನ್ ಕೋಟ್ ಹೆಂಗೋ ತಗೊಂಡು ಬಂದಿದ್ವಿ. ಸೊ ಅದಕ್ಕೋಸ್ಕರನೇ ಈಗ ರೈನ್ ಕೋಟ್ ಹಾಕೊಂಡು ಅಲ್ಲಿಂದ ಹೋಗ್ತಿದ್ವಿ. ಬಚಾವಾದ್ವಿ. ಅಯ್ಯಪ್ಪ, ಇಲ್ಲಂದ್ರೆ ಸಿಕ್ಕಾಪಟ್ಟೆ ನೆಂದೋಯ್ತಿದ್ವಿ. ಇಲ್ಲೂ ಕೂಡ ರೈನ್ ಕೋಟ್ ಸಿಗ್ತಾಯಿತ್ತು, ಆದರೆ ಅದನ್ನು ತರೋಷ್ಟರಲ್ಲಿ ನಾವು ನೆಂದೋಗ್ತಿದ್ವಿ. ನಾವು ಮುಂಚಿತವಾಗಿ ರೈನ್ ಕೋಟ್ ತಗೊಬಂದ್ವಿ. ಸೊ ಯಾರೆಲ್ಲ ಕೇರಳ ಟ್ರಿಪ್ ಹಾಕ್ತೀನಿ ಅಂದರೆ ರೈನ್ ಕೋಟ್ ತಗೊಬನ್ನಿ, ಮಸ್ಟ್ ಆ್ಯಂಡ್ ಶುಡ್ಡು. ಇವಾಗ ಸದ್ಯಕ್ಕೆ ಹೊರಡ್ತಾ ಇದ್ದೀವಿ. ಸೊ ಇಷ್ಟೇ ಇವತ್ತಿನ ವೀಡಿಯೋ. ಕೊಟ್ಟಿವ್ರ ವೀಡಿಯೋ ಇಷ್ಟ ಆಗಿರೋ ಒಂದೇ ಒಂದು ಲೈಕ್ ಮಾಡಿದ್ದು. ಜಾಸ್ತಿ ಇಷ್ಟ ಆಗಿರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಗಮ ನೆಕ್ಸ್ಟ್ ವೀಡಿಯೋನಲ್ಲಿ. ಬಾಯ್.